So Jai Hind friends, so welcome to the Karnataka Coaching Center YouTube ಚಾನೆಲ್. ಸೊ ಇವತ್ತು ನಾವೇನಪ್ಪ ಅಂತಾರೆ ಎಲ್ಲರಿಗೂ ತಮಗೆ ಗೊತ್ತಿರೋ ಹಾಗೆ ಇವತ್ತೇನಪ್ಪ ಅಂದ್ರೆ SSCGD ಸೊ ಪರೀಕ್ಷೆಗಳು ಪ್ರಾರಂಭ ಆಗಿದಾವ. ಸೊ ಅದರಲ್ಲೂ ಕೂಡ ಆಲ್ರೆಡಿ ಇವಾಗ ಏನಪ್ಪಾ ಅಂದ್ರೆ ಫಸ್ಟ್ ಶಿಫ್ಟ್ ಮುಗಿದು ಸೊ ಸೆಕೆಂಡ್ ಶಿಫ್ಟ್ ನಡೀತಾ ಇದೆ. ಸೊ ದೆನ್ ಹಾಗಾದ್ರೆ ಈ ಮೊದಲನೇ ಶಿಫ್ಟ್ ಅಲ್ಲಿ ನೋಡ್ರಿ, ಸೊ ಯಾಕಂತಾರೆ ಇನ್ನು ನಾವು ಅನಲೈಸ್ ಮಾಡ್ತಾ ಇದೀವಿ. ಸೊ ರೀಸನಿಂಗ್ ಗೆ ಸಂಬಂಧಪಟ್ಟಂಗೆ ಆಯ್ತು, ಮ್ಯಾಥ್ಸ್ ಗೆ ಸಂಬಂಧಪಟ್ಟಂಗೆ ಆಯ್ತು, ದೆನ್ ಅದೇ ರೀತಿ ಸೊ GK ಕೂಡ ನಾವು ಸಂಬಂಧಪಟ್ಟಂಗೆ ಒಂದು ಅನಲೈಸ್ ಮಾಡಿದಾಗ ಸೊ GK ಯಲ್ಲಿ ಬಂದಿರುವಂತ ಒಂದಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ನಾನು ಏನಪ್ಪಾ ಅಂತಾರೆ ಸೊ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಸೊ ನಿಮ್ಗೆ ಇಲ್ಲಿ ಮಾತ್ರ ನಾನು ಹೇಳ್ತೀನಿ. ಸೊ ಹಾಗಾದ್ರೆ ನೋಡ್ರಿ, ಸೊ ಮೊದಲನೇ ಪ್ರಶ್ನೆ ಏನಂತ ಕೇಳಿದಾರೆ ಅಂತ ನೋಡ್ರಿ, ಪಂಡಿತ್ ಶಿವಕುಮಾರ್ ಶರ್ಮಾ ಸೊ ಯಾವುದಕ್ಕೆ ಸಂಬಂಧಿಸಿದ್ದಾಗಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ನೋಡ್ರಿ ಪಂಡಿತ್ ಶಿವಕುಮಾರ್ ಶರ್ಮಾ ಅಂದ್ರೆ ನೋಡ್ರಿ ಯಾವುದಕ್ಕೆ ಅಸೋಸಿಯೇಟ್ ಆಗಿದ್ದಾರೆ ಅನ್ನುವಂಥದ್ರ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅನ್ನಂಗೈತಿ ಇಲ್ಲಿ. ಸೊ ಅವರು ಒಂದು ರಿಲೇಟೆಡ್ ಯಾವುದಕ್ಕೆ ಇದ್ರಪ್ಪ ಅಂತಾರೆ, ಒಂದು ಸಂತೂರ ವಾದಕ. ಓಕೆ, ಸೊ ಸಂತೂರ ವಾದಕ ನೋಡ್ರಿ, ಸೊ ಏನಪ್ಪಾ ಅಂದ್ರ ಈ ಸುತ್ತಿಗೆಲೆ ಬಡಿತಾರಲ್ಲ, ಸೊ ಅಂತ ಒಂದು ಸಂತೂರ ವಾದಕಕ್ಕೆ ಸಂಬಂಧಪಟ್ಟಂತವ್ರಾಗಿದ್ರು. ಸೊ ಹಾಗಾದ್ರೆ ಸೊ ಆನ್ಸರ್ ನೋಡ್ರಿ, ಅಂದ್ರೆ ಇಲ್ಲಿ ಒಂದು ಈ ತರ ಪ್ರಶ್ನೆಯನ್ನ ಕೇಳ್ತಿದ್ರೆ. ಸೊ ಅದೇ ರೀತಿ ನೋಡ್ರಿ, ಸೊ ಇದರಲ್ಲಿ ನೀವು ಏನಪ್ಪಾ ಅಂತಾರ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೂಡ ಚೆಕ್ ಮಾಡಬೇಕು. ಸೊ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಅವರ ಒಂದು ವಾದ್ಯಗಳಾಗ್ಲಿ, ಆ ವಾದ್ಯಗಳು ಯಾರಿಗೆ ಸಂಬಂಧಪಟ್ಟಾರ, ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಅದರ ಬಗ್ಗೆ ನೀವು ಒಂದು ಸ್ಟಡಿಯನ್ನ ಮಾಡ್ಬೇಕಂತ ಸೊ ಹೇಳ್ತೀನಿ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ, ಸೊ ಮುಂದಿನ ಪ್ರಶ್ನೆ ಸೊ ಡ್ಯೂರಾಂಡ್ ಕಪ್, ರೈಟ್? ಸೊ ಡ್ಯೂರಾಂಡ್ ಕಪ್ ಸೊ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರ. ಓಕೆ ನೋಡ್ರಿ, ಕಪ್ಗಳ ಬಗ್ಗೆ ಸೊ ಆಲ್ವೇಸ್ ನೀವು ನೋಡ್ಬೋದು. ಸೊ ಪ್ರತಿಯೊಂದು ಎಕ್ಸಾಮ್ಸ್ ಗಳಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಕಪ್ಗಳ ಬಗ್ಗೆ ಇಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾನೆ ಇದೆ. ಓಕೆ, ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ನೋಡ್ರಿ ಡ್ಯೂರಾಂಡ್ ಕಪ್ ಸಾಕಷ್ಟು ಸಾರಿ ಒಂದು ಕೇಳಿರುವಂತ ಪ್ರಶ್ನೆ. ಓಕೆ, ಸೊ ಈ ಡ್ಯೂರಾಂಡ್ ಕಪ್ ನೋಡ್ರಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಂಗೆ ಸೊ ಒಂದು ಕಪ್ ಇದಾಗಿದೆ. ಓಕೆ, ಸೊ ಅದೇ ರೀತಿ ಸೊ ಬೇರೆ ಬೇರೆ ಕಪ್ಗಳು ಸೊ ಕ್ರೀಡೆಗಳಿಗೆ ಸಂಬಂಧಪಟ್ಟಂತವ್ರು, ದೆನ್ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಅಂತ ಕೇಳಿರ್ಬೋದು. ಸೊ ಕ್ರೀಡೆಗಳ ಬಗ್ಗೆ ಅಂತ ನೋಡ್ರಿ ನಿಮ್ಗೆ ಒಂದು ಸಂಪೂರ್ಣ ಮಾಹಿತಿ ಇದರಲ್ಲಿ ಇರ್ಬೇಕಾಗ್ತದೆ. ಹಾಗಾದ್ರೆ ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಸ್ಕೊಳ್ಳುವಂತ ಸೊ MS ಸ್ವಾಮಿನಾಥನ್. ಓಕೆ, ಸೊ ಈ MS ಸ್ವಾಮಿನಾಥನ್ ಅವರ ನೋಡ್ರಿ ಸೊ ಏನಂತ ಕೇಳ್ಯಾರ, ನಿಧನ ಯಾವಾಗ ಆಗೈತಿ ಅಂತ ಕೇಳ್ತಾರ. ಓಕೆ ನೋಡ್ರಿ, ಅವರ ನಿಧನ ಯಾವಾಗ ಆಯ್ತಪ್ಪ ಅಂತಾರೆ 28 ಡಿಸೆಂಬರ್ 2023 ಆಗೈತಿ. ಓಕೆ ನೋಡ್ರಿ, MS ಸ್ವಾಮಿನಾಥನ್ ಏನಪ್ಪಾ ಅಂದ್ರೆ ಒಂದು ಭಾರತದಲ್ಲಿ ಏನಪ್ಪಾ ಅಂದ್ರೆ ಒಂದು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ನೋಡ್ರಿ ಇವರು ಯಾವಾಗ ಅಂತಾರ ತಮ್ಮ 98ನೇ ವರ್ಷದಲ್ಲಿ ಅವರಿಗೆ ಏನಪ್ಪಾ ಅಂದ್ರ ಅವರ ನಿಧನ ಆದಾಗ ಅವ್ರಿಗೆ ಎಷ್ಟು ವಯಸ್ಸು ಸಿಕ್ತಂದ್ರ 98 ವರ್ಷ ವಯಸ್ಸಾಗಿತ್ತು. ಸೊ ಹಾಗಾದ್ರೆ ನೋಡ್ರಿ ಈ ತರ ಮತ್ತೆ ಬೇರೆ ಬೇರೆ ಕ್ರಾಂತಿಗಳದಾವ. ಸೊ ಬಿಳಿ ಕ್ರಾಂತಿ, ನೀಲಿ ಕ್ರಾಂತಿ, ಸೊ ಇವುಗಳ ಬಗ್ಗೆನೂ ನಿಮಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಬರ್ಬೋದಂತ ಸೊ ಇಲ್ಲಿ ನಾವು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಸೊ ಅಕ್ಟೋಬರ್ 2023 RBI ಕಾರ್ಯಕಾರಿ ನಿರ್ದೇಶಕರಾಗಿ ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ ನೋಡ್ರಿ. ಸೊ ಇದು ನಾವು ಇಲ್ಲಿ ನೋಡಬಹುದಾದಂತ ಪ್ರಶ್ನೆ ಏನಪ್ಪಾ ನೋಡ್ರಿ, ಯಾವ ಇಸ್ವಿ ಕೇಳ್ತಾ ಇದಾರೆ, 2023. ಓಕೆ, ಸೊ 2023 ಅಂತಾರ ಸೊ ಅಪ್ರಾಕ್ಸಿಮೇಟ್ಲಿ 1.5 ವರ್ಷದ ಹಿಂದಿಂದು ಆಯ್ತು ಮೊದಲು. ಸೊ 1.5 ವರ್ಷ 2 ವರ್ಷ ಅಂದ್ರೆ ಇಲ್ಲಿವರೆಗೂ ನಮಗೆ ಕರೆಂಟ್ ಇವೆಂಟ್ಸ್ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೋಡ್ರಿ ಕಾರ್ಯಕಾರಿ ಯಾವ್ದು RBI ಕಾರ್ಯಕಾರಿ ನಿರ್ದೇಶಕರಾಗಿ ಸೊ ಯಾರನ್ನ ಒಂದು ಆಯ್ಕೆ ಮಾಡಲಾಗಿದೆ ಅಂತ ನೇಮಕ ಮಾಡಿದ್ದಾರೆ. ಸೊ ದೆನ್ ಮನೀಶ್ ಕಪೂರ್ ಅಂತೇಳಿ. ಓಕೆ, ಸೊ ಅವ್ರ ಹೆಸರೇನ್ರಿ, ಮನೀಶ್ ಕಪೂರ್. ಓಕೆ, ಸೊ ಅದೇ ರೀತಿ ನಿಮಗೆ ಇನ್ನೊಂದೇನಪ್ಪಾ ಅಂದ್ರೆ ಈ RBI ಬಗ್ಗೆ ಗೊತ್ತಿರಬೇಕು. ಓಕೆ, RBI ಯಾವಾಗ ಸ್ಥಾಪನೆ ಮಾಡ್ಯಾರ ಅದಲ್ರಿ, ಸೊ RBI 1935 ಸ್ಥಾಪನೆ ಆಗೈತಿ. ಸೊ ಅದೇ ರೀತಿ RBI ಮುಖ್ಯ ಕಚೇರಿಯಲ್ಲಿದೆ. ಸೊ ದೆನ್ RBI ಪ್ರಸ್ತುತ ಗವರ್ನರ್ ಯಾರು, ಸೊ ದೆನ್ RBI ಏನಪ್ಪಾ ಅಂದ್ರೆ ಒಂದು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ನಿಮಗೆ RBI ಬಗ್ಗೆ ಸೊ ನಿಮಗೆಲ್ಲ ಸೊ ಮಾಹಿತಿ ಇರ್ಬೇಕಾಗ್ತದೆ. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಕ್ಷೇತ್ರಾನುಸಾರ ವಿಶ್ವದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಓಕೆ, ಅಂದ್ರೆ ಕ್ಷೇತ್ರಕ್ಕೆ ಅನುಸಾರವಾಗಿ ಅಂದ್ರೆ ಎಷ್ಟನೇ ಸ್ಥಾನದಲ್ಲಿ, ಎಷ್ಟದು ಒಂದು ದೊಡ್ಡ ಭಾರತ ಎಷ್ಟನೇ ಸ್ಥಾನದಾಗ ಬರ್ತಾ ಇದೆ. ಓಕೆ, ಕ್ಷೇತ್ರಾನುಸಾರ ಅಂತ ಕೇಳ್ತಾರೆ. ಹಾಗಾದ್ರೆ ಕ್ಷೇತ್ರಾನುಸಾರದಲ್ಲಿ ನಾವು ನೋಡಿದಾಗ ನೋಡ್ರಿ ಭಾರತ 7ನೇ ಸ್ಥಾನದಲ್ಲಿ ಬರ್ತಾ ಇದೆ. ಓಕೆ, ಅಂದ್ರೆ ಇದಕ್ಕಿಂತ ಮೊದಲು ಅಂದ್ರೆ ಇದಕ್ಕಿಂತ ದೊಡ್ಡ ಎಷ್ಟು ದೇಶಗಳಿದಾವ ಅಂತಂದ್ರೆ 6 ದೇಶಗಳು ದೊಡ್ಡ ರಾಷ್ಟ್ರಗಳದಾವ. ಹೌದಲ್ಲ? ಸೊ ಏನಾಗಾದ್ರೆ
ಸೊ ದೆನ್ ಮುಂದಿನ ಪ್ರಶ್ನೆ. ಓಕೆ, ಸೊ ಅಭಿನವ್ ಬಿಂದ್ರಾ. ಓಕೆ, ನೋಡ್ರಿ ಈ ಅಭಿನವ್ ಬಿಂದ್ರಾ ಯಾವ ವರ್ಷದಲ್ಲಿ ಬಂಗಾರ ಪದಕ ಗೆದ್ದಿದ್ದರು ಅನ್ನುವಂತ ಒಂದು ಪ್ರಶ್ನೆ ಇದೆ. ಓಕೆ, ನೋಡ್ರಿ ಈ ಅಭಿನವ್ ಬಿಂದ್ರಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಅಭಿನವ್ ಬಿಂದ್ರಾ ಸೊ ಯಾವ್ದಕ್ಕೆ ಸಂಬಂಧ, ಯಾವ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟವರು? ಸೊ ಶೂಟರ್, ಹೌದಲ್ರಿ. ಸೊ ಅಭಿನವ್ ಬಿಂದ್ರಾ ಸೊ ಒಂದು ಯಾವ ಸ್ಪೋರ್ಟ್ಸ್ಗೆ ಅಂದ್ರೆ ಶೂಟರ್ಗೆ ಸಂಬಂಧಪಟ್ಟಂಗ. ಓಕೆ, ಸೊ ಶೂಟಿಂಗ್ ಅಲ್ಲಿ ಏನಪ್ಪಾ ಅಂತಾರೆ ಇವರು 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ಒಳಗ, ಓಕೆ, ಸೊ ಬೀಜಿಂಗ್ ಒಲಿಂಪಿಕ್ಸ್ ಒಳಗ ಸೊ ಏನಪ್ಪಾ ಅಂದ್ರೆ ಒಂದು ಇವರು ಬಂಗಾರದ ಪದಕವನ್ನ ಗೆದ್ದಿದ್ದಾರೆ. ಹಾಗಾದ್ರೆ ಬಂಗಾರದ ಪದಕ ನೋಡ್ರಿ ಯಾವಾಗ ಗೆದ್ದಿದ್ದಾರ ಅಂತ ಕೇಳ್ತಾರೆ. ಹಾಗಾದ್ರೆ ಯಾವಾಗ ಗೆದ್ದಾರಪ್ಪ ಅಂತಾರ 2008 ಬೀಜಿಂಗ್ ಒಲಿಂಪಿಕ್ ಅಲ್ಲಿ. ಓಕೆ, ಸೊ ಏನಪ್ಪಾ ಅಂತಾರ ಸೊ ಇವ್ರದ್ದು ಏನು 10 ಮೀಟರ್. ಓಕೆ, ಸೊ 10 ಮೀಟರ್ ಸೊ ಶೂಟಿಂಗ್ ಅಲ್ಲಿ ಇದಕ್ಕೆ ಯಾವ್ದಂತೀವಿ ಅಂತಾರ ಏರ್ ರೈಫಲ್. ಓಕೆ, 10 ಮೀಟರ್ ಸೊ ಏರ್ ರೈಫಲ್ ಅಲ್ಲಿ ಇವ್ರು ಏನಪ್ಪಾ ಅಂತಾರ ಸೊ ಒಂದು ಒಲಿಂಪಿಕ್ಸ್ ನೊಳಗ ಸೊ ಬಂಗಾರದ ಪದಕನ ಗೆದ್ದಿದ್ದಾರೆ. ಸೊ ನೋಡ್ರಿ ಅದ್ರ ಮೇಲೆ ಒಂದು ಕೂಡ ಪ್ರಶ್ನೆ ಬಂದಿದೆ. ಸೊ ಇದಲ್ಲದೆ ನೋಡ್ರಿ, ಯಾಕಂದ್ರೆ ಭಾರತಕ್ಕೆ ಸೊ ಒಲಿಂಪಿಕ್ಸ್ ಅಲ್ಲಿ ಬಂಗಾರ ಪದಕ ಗೆದ್ದವ್ರಂತ ಸೊ ಅವ್ರ ಏನಪ್ಪಾ ಅಂದ್ರೆ ಒಂದು ಲಿಸ್ಟ್ನೇ ಇದೆ. ಓಕೆ, ಸೊ ಬಂಗಾರದ ಪದಕ ಆಗಿರ್ಬೋದು, ಬೆಳ್ಳಿ ಪದಕ ಆಗಿರ್ಬೋದು, ಸೊ ದೆನ್ ಕಂಚಿನ ಪದಕ ಆಗಿರ್ಬೋದು. ಓಕೆ, ಸೊ ಯಾವ್ದಾದ್ರು ಇರ್ಲಿ, ಬಟ್ ಏನಪ್ಪಾ ಅಂತಾರೆ ಸೊ ಒಲಿಂಪಿಕ್ಸ್ ಗೇಮ್ಸ್ ಗಳ ಬಗ್ಗೆ ಸೊ ನಿಮ್ಗೆ ಆದಷ್ಟು ಏನಪ್ಪಾ ಅಂತಾರೆ ಇಲ್ಲಿ ಮಾಹಿತಿ ಇರಬೇಕಾಗ್ತದೆ. ಓಕೆ, ಸೊ ದೆನ್ ಈ ಪ್ರಕಾರವಾಗಿ ನೋಡ್ರಿ ನೀವು ಕೂಡ ನಿಮ್ಮ ತಯಾರಿಯನ್ನ ಮಾಡ್ತಾ ಹೋಗ್ರಿ. ಸೊ ನೋಡ್ರಿ ಯಾವ್ಯಾವ ಒಂದು ಎಲ್ಲಿಂದ ಯಾವ ಕ್ವಶನ್ಸ್ ಕೇಳ್ತಾ ಇದಾರೆ ಅನ್ನೋದು ಸೊ ನೋಡ್ಬೋದು. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಆಗಲೇ ನಾನು ಹೇಳಿದ್ದೀನಿ ನೀವು ಯಾವ ಒಂದು ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂಗ. ಈಗ ನೋಡ್ರಿ ಸಂದೀಪ್ ಕುಮಾರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಸಂದೀಪ್ ಕುಮಾರ್ ಸೊ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಓಕೆ, ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕ್ರಿಕೆಟ್ ನೋಡ್ತೀವಿ, ಹೌದಲ್ರಿ. ಸೊ ಕ್ರಿಕೆಟ್ ಅಂದ್ರೆ ಫೇಮಸ್ ಆಗ್ಬಿಟ್ಟೈತೆ. ಸೊ ಕ್ರಿಕೆಟ್ ದಾಗಿಂದ ಯಾರ ಕೇಳಿದ್ರು ನಾವು ಈಸಿಲಿ ಹೇಳ್ತೀವಿ ಅಂತ ಹೇಳ್ಕಸ ಯಾರು ಕ್ರಿಕೆಟ್ ಕೇಳಂಗೇನೆ ಇಲ್ಲ. ಓಕೆ, ಸೊ ಬೇರೆ ಗೇಮ್ಸ್ ಅದ ಕೇಳ್ತಾರೆ. ನೀವು ಎಂದರ ಕೇಳಿದ್ರಿ ರೇಸ್ ವಾಕಿಂಗ್ ಅಂತ ಕೇಳಿರೋದಲ್ಲ, ಹೌದಲ್ಲ. ಬಟ್ ನೋಡ್ರಿ ಸಂದೀಪ್ ಕುಮಾರ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಾರಪ್ಪ ಅಂತಾರ ಸೊ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತೇಳಿ. ಸೊ ಅದಕ್ಕೆ ನಾವೇನಂತೀವಿ ರೇಸ್ ವಾಕಿಂಗ್ ಕೂಡ ಅಂತ ಹೇಳ್ತೀವಿ. ಓಕೆ, ಸೊ ವಾಕಿಂಗ್ ಮಾಡ್ತಾ ರೇಸ್ ಮಾಡೋದು. ಓಕೆ, ಸೊ ಅದಕ್ಕೆ ನಾವೇನಂತೀವಿ ಸೊ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಈ ಕೆಳಗಿನ ಯಾವ ಹಬ್ಬ ಅರುಣಾಚಲ ಪ್ರದೇಶದಲ್ಲಿ ಕಮತಿ ಜನಾಂಗದವರು ಆಚರಿಸುತ್ತಾರೆ? ಓಕೆ, ಹಾಗಾದ್ರೆ ಇಲ್ಲೇನಂತ ಕೇಳ್ತಾರೆ ನೋಡ್ರಿ, ಅರುಣಾಚಲ ಪ್ರದೇಶದಲ್ಲಿ ಸೊ ಯಾವ ಜನಾಂಗ, ಒಂದು ಕಮತಿ ಜನಾಂಗದವರು ಆಚರಿಸುವಂತ ಒಂದು ಹಬ್ಬ ಯಾವುದು ಅಂತ ಕೇಳ್ತಾರೆ. ಸೊ ಆ ಹಬ್ಬ ಯಾವುದು ಅಂತಂದ್ರೆ ಸೊ ಇಲ್ಲಿ ನೋಡ್ರಿ ಸಂಕೇನ ಹಬ್ಬ. ಓಕೆ, ಈ ಸಂಕೇನ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಬೇರೆ ಬೇರೆ ಜನಾಂಗದವರು ಆಚರಣೆ ಮಾಡುವಂತ ಒಂದು ಹಬ್ಬಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ದೆನ್ ಅವೆಲ್ಲಾನು ಕೂಡ ನೀವು ಓದ್ಬೇಕು. ಸೊ ಮುಂದಿನ ಶಿಫ್ಟ್ಗಳಲ್ಲಿ ಇದೇ ರೀತಿಯಾದಂತ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಆದ್ರೆ ಇಲ್ಲಿ ಅರುಣಾಚಲ ಪ್ರದೇಶ ಹೋಗಿ ಸೊ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರು ರಾಜ್ಯಗಳಾಗಿರ್ಬೋದು, ಅಲ್ಲಿಯೇ ಒಂದು ಯಾವ್ದಾದ್ರು ಒಂದು ಜನಾಂಗ ಆಚರಣೆ ಮಾಡುವಂತ ಹಬ್ಬಗಳನ್ನ ಕೇಳಬಹುದು. ಓಕೆ, ಸೊ ದೆನ್ ಈ ಪ್ರಕಾರವಾಗಿ ನೋಡ್ರಿ ಹಾಗಾದ್ರೆ ಇಲ್ಲಿ ನಿಮಗೆ ಉತ್ತರ ಗೊತ್ತಾಗಿರ್ಬೋದು ಸಂಕೇನ ಹಬ್ಬ. ಓಕೆ, ಸೊ ದೆನ್ ಅದೇ ರೀತಿ ನೋಡ್ರಿ 2023 ತನಕ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತ ಹೇಳ್ತಾರೆ. ಓಕೆ, ಸೊ ನೀವು ನೋಡ್ಬೋದು 2000 ಸೊ ಮೂಲಭೂತ ಕರ್ತವ್ಯಗಳಲ್ಲಿ ಓಕೆ ನಾವು ಮೇಜರ್ಲಿ ಏನಪ್ಪಾ ಅಂತಂದ್ರೆ 10 ಅಂತ ಹೇಳ್ತೀವಿ. ಓಕೆ, ಬಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸೊ 2022ರಲ್ಲಿ ಐ ಥಿಂಕ್ ಓಕೆ 2022ರೊಳಗೆ ಮತ್ತೊಂದು ಕರ್ತವ್ಯಗಳನ್ನ ಆಡ್ ಮಾಡಿದಾರೆ. ಹಾಗಾಗಿ ಪ್ರಸ್ತುತವಾಗಿ ಎಷ್ಟು ಕರ್ತವ್ಯಗಳಿದಾವ ಅಂತಂದ್ರೆ ಸೊ 11 ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಇದಾವೆ. ಓಕೆ, ಸೊ ಹಾಗಾದ್ರೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೋಡ್ರಿ ಅಗೈನ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ, ಜಾತ್ರಾ ಯಾವ ರಾಜ್ಯದ ಒಂದು ಪ್ರಸಿದ್ಧ ನೃತ್ಯ ಆಗಿದೆ ಅಂತ ಹೇಳ್ತಾರೆ. ಓಕೆ, ನೋಡ್ರಿ ಪ್ರಸಿದ್ಧ ನೃತ್ಯ ಆಗಿದೆ ಅಂತಂದಾಗ ಓಕೆ ಅಗೈನ್ ಸೊ ಇಲ್ಲಿ ಯಾವ ರಾಜ್ಯಕ್ಕೆ ಅಂದ್ರೆ ಒಂದು ಯಾವುದು ಜಾತ್ರಾ ಅನ್ನುವಂತ ನೃತ್ಯ ಯಾವ ಒಂದು ರಾಜ್ಯದ ಪ್ರಸಿದ್ಧ ನೃತ್ಯ ಇದೆ. ಓಕೆ, ಹಾಗಾದ್ರೆ ಇದು ನೋಡ್ರಿ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳ ಒಂದು ರಾಜ್ಯದ ವೆಸ್ಟ್ ಬೆಂಗಾಲ್. ಓಕೆ, ವೆಸ್ಟ್ ಬೆಂಗಾಲ್ ರಾಜ್ಯದ ಏನಪ್ಪಾ ಅಂದ್ರೆ ಒಂದು ಪ್ರಸಿದ್ಧ ನೃತ್ಯ ಆಗೈತಿ ಅಂತ ಸೊ ನಾವು ಇಲ್ಲಿ ಹೇಳ್ಬೋದು. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ನೋಡ್ರಿ ಇಲ್ಲೇನು ಕೇಳ್ತಾರ ಕ್ವಶನ್ ಅಂತಂದ್ರೆ 2023ರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಓಕೆ, ಸೊ ನೋಡ್ರಿ ಗೃಹಲಕ್ಷ್ಮಿ ಓಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ನೋಡ್ರಿ. ಸೊ ಗೃಹಲಕ್ಷ್ಮಿ ಯೋಜನೆ
ಅಂತಾರ. ಸೊ ಕರ್ನಾಟಕದಲ್ಲಿ ಹೌದಲ್ರಿ. ಸೊ ಎಸ್, ಬಟ್ ನೋಡ್ರಿ ಗೃಹಲಕ್ಷ್ಮಿ ಯೋಜನೆ ಬರೀ ಕೇವಲ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಓಕೆ, ಸೊ ಇದನ್ನ ಮೊಟ್ಟ ಮೊದಲು ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತಾರ, ಸೊ ತೆಲಂಗಾಣ ಸ್ಟೇಟ್. ಓಕೆ, ಸೊ ತೆಲಂಗಾಣ ಆದ್ಮೇಲೆ ನೋಡ್ರಿ, ಸೊ ಮತ್ತ ಬೇರೆ ರಾಜ್ಯದಲ್ಲಿ ಯಾವ್ದಪ್ಪ ಅಂತಾರ ಮಧ್ಯಪ್ರದೇಶದಾಗೂ ಇದೆ. ಸೊ ಮಧ್ಯಪ್ರದೇಶ ಆದ್ಮೇಲೆ ಸೊ ಇವನ್ ಛತ್ತೀಸ್ಗಢ ಕೂಡ ಇದೆ. ಓಕೆ, ಸೊ ಯಾವುದು ಛತ್ತೀಸ್ಗಢ. ಓಕೆ, ಸೊ ಈ 3 ರಾಜ್ಯಗಳಲ್ಲಿದೆ. ಬಟ್ ಇಲ್ಲಿ ಇವತ್ತಿನ ಒಂದು ಎಕ್ಸಾಮ್ ಒಳಗೆ ಶಿಫ್ಟ್ ಒಳಗ ಸೊ ಕ್ವಶನ್ ಏನಂತ ಕೇಳಿದ್ರ ಅಂತಾರ, ಸೊ 2023 ಗೃಹಲಕ್ಷ್ಮಿ ಯೋಜನೆ ಯಾವ ರಾಜ್ಯದ ಪ್ರಾರಂಭಿಸಲಾಯ್ತು ಅಂತ ಕೇಳಿದ್ರು. ಸೊ ಇಲ್ಲಿ ಆಪ್ಷನ್ ಇತ್ತು, ಫಸ್ಟ್ ಆಪ್ಷನ್ ಕೇರಳ. ಓಕೆ, ಸೊ ದೆನ್ ಇಲ್ಲಿ ಆಪ್ಷನ್ ತಡ್ರಿ ಯಾವ್ಯಾವ ಇದಾವ, ಕೇರಳ. ದೆನ್ ಸೆಕೆಂಡ್ ಆಪ್ಷನ್ ಕರ್ನಾಟಕ. ಓಕೆ, ಸೆಕೆಂಡ್ ಆಪ್ಷನ್ ಇತ್ತು ಕರ್ನಾಟಕ. ಸೊ ಥರ್ಡ್ ಆಪ್ಷನ್ ಇತ್ತು ಹರಿಯಾಣ. ಓಕೆ, ಸೊ ಥರ್ಡ್ ಆಪ್ಷನ್ ಇದೆ ಹರಿಯಾಣ. ಸೊ ದೆನ್ ಫೋರ್ತ್ ಆಪ್ಷನ್ ಒಂದು ಏನಪ್ಪಾ ಅಂತಾರ ತಮಿಳುನಾಡು. ಓಕೆ, ತಮಿಳುನಾಡು ಅಂತ ಕೇಳ್ತಾರೆ. ಓಕೆ, ಸೊ ಈ 4 ಆಪ್ಷನ್ ಕೊಟ್ಟಾಗ ನೋಡ್ರಿ, ಯಾಕಂತಾರೆ ನಮಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿತ್ರಿ, ಸೊ ತೆಲಂಗಾಣದಾಗೂ ಇದೆ, ಮಧ್ಯಪ್ರದೇಶದಾಗೂ ಇದೆ, ಛತ್ತೀಸ್ಗಢದಾಗೂ ಇದೆ. ಓಕೆ, ಆದ್ರೆ ನಾವು ಇಲ್ಲಿ ಆಪ್ಷನ್ ವೈಸ್ ಹೋಗ್ಬೇಕಾಗ್ತದ. ಯಾಕಂದ್ರೆ ಈ ಆಪ್ಷನ್ ಅಲ್ಲಿ ನಮಗೆ ಒಂದೇ ಆಪ್ಷನ್ ಯಾವ್ದಪ್ಪ ಅಂತಾರ ಅದು ಕರ್ನಾಟಕ ರಾಜ್ಯ. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ಕೇಳುವಂತ ಕ್ವಶನ್ ಪ್ರಕಾರ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ. ಓಕೆ, ಇದೇ ನಿಮಗ್ ಕ್ವಶನ್ ನೋಡ್ರಿ ಸ್ವಲ್ಪ ಏನಾರ ಟ್ವಿಸ್ಟ್ ಮಾಡ್ಕಿದ್ರು. ಓಕೆ, ಈ 2023ರಲ್ಲಿ ಅಂತ ಬಿಟ್ಟ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಪ್ರಥಮವಾಗಿ ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಕೇಳಿದ್ರೆ, ಓಕೆ, ಸೊ ನಾವಾಗ ಏನ್ ಮಾಡ್ತೀರಿ, ಸೊ ಅದು ಆಪ್ಷನ್ ತೆಲಂಗಾಣ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಫೈನ್. ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗಾದ್ರೆ ಓಕೆ, ಹಾಗೇನ್ ನೋಡ್ರಿ, ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಕೇಳ್ತಾರೆ. ಓಕೆ, ನೋಡ್ರಿ ಮೋಹಿನಿ ಅಟ್ಟಂ, ರೈಟ್. ಸೊ ದೆನ್ ಮೋಹಿನಿ ಅಟ್ಟಂ ಇದು ಒಂದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಸೊ ಕೇರಳಕ್ಕೆ ಸಂಬಂಧಪಟ್ಟಂತ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಓಕೆ, ಇದೇ ರೀತಿ ಕೇರಳಕ್ಕೆ ಸಂಬಂಧಪಟ್ಟಂಗ ಅದಾವ. ಸೊ ನೋಡ್ರಿ ಭರತನಾಟ್ಯಂ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂತಾರ ತಮಿಳುನಾಡು. ಯಕ್ಷಗಾನ ಯಾವ್ದಕ್ಕೆ ಸಂಬಂಧಪಟ್ಟದ, ಸೊ ದೆನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ. ಸೊ ಹಿಂಗ ನೀವು ಹೋದ್ರೆ ಸಾಕಷ್ಟು ನೃತ್ಯಗಳಿದಾವ. ಆಯಾ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂಗ ಶಾಸ್ತ್ರೀಯ ನೃತ್ಯಗಳಿದಾವ. ಆ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ, ಎಲ್ಲಾ ನೃತ್ಯಗಳ ಬಗ್ಗೆ ನಿಮಗ ಗೊತ್ತಿರ್ಬೇಕಾಗ್ತದ. ಸೊ ದೆನ್ ಸೊ ಎಲ್ಲರೂ ಕೇರ್ಫುಲ್ ಆಗಿ ಒಂದ್ಸರ್ತಿ ಎಲ್ಲಾ ಚಂದಗೆ ನೋಡ್ಕೊಂಡು ಹೋಗ್ರಿ. ಸೊ ದೆನ್ ಯಾವ ಕ್ವಶನ್ ಎಲ್ಲಿಂದ ಕೇಳ್ತಾರ, ಯಾವ ರೀತಿ ಕೇಳ್ತಾರ ಅಂತ ಹೇಳಿಕ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಎಲ್ಲರೂ ನೀವೇನಪ್ಪಾ ಅಂದ್ರ ಒಂದ್ಸರ್ತಿ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಸೊ ನಿಮಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಕ್ಲೂ ಸಿಗ್ತಾ ಇದೆ. ಓಕೆ, ಸೊ ಅದೇನಾಗಾರ ಮುಂದಿನ ಪ್ರಶ್ನೆ ನೋಡೋಣ. ಸೊ ಅದೇನಾಗಾರೆ ನೋಡ್ರಿ, ಅಟಾರ್ನಿ ಜನರಲ್ ಅನ್ನು ಯಾರು ನಿಯೋಜಿಸುತ್ತಾರೆ? ಓಕೆ, ಅಥವಾ ಅಟಾರ್ನಿ ಜನರಲ್ ಅನ್ನು ಯಾರು ನಿಯೋಜಿಸುತ್ತಾರೆ ಅಂತ ಆಗಿರ್ಬೋದು, ಅಥವಾ ಅಟಾರ್ನಿ ಜನರಲ್ ಅವ್ರಿಗೆ ಸೊ ಯಾರ ಏನಪ್ಪಾ ಅಂದ್ರ ಪ್ರಮಾಣ ವಚನ ಬೋಧಿಸ್ತಾರೆ ಅಂತಾನು ಕೇಳಿರ್ಬೋದು. ಸೊ ಈ ತರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಐತಿ, ಯಾಕಂದ್ರೆ ಯಾವ್ದ ಏನಂತ ಕೇಳ್ಯಾರ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಅವರು. ಓಕೆ, ಸೊ ಅಟಾರ್ನಿ ಜನರಲ್ ಅನ್ನ ಯಾರು ನಿಯೋಜಿಸುತ್ತಾರೆ ಅಥವಾ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಕೇಳ್ತಾರ. ಸೊ ಹಾಗಾದ್ರೆ ಅಟಾರ್ನಿ ಜನರಲ್ಗೆ ನೋಡ್ರಿ, ಸೊ ಪ್ರಮಾಣ ವಚನ ಬೋಧನೆ ಮಾಡೋದಾಗ್ಲಿ ಅಥವಾ ಅವ್ರನ್ನ ನೇಮಿಸೋದಾಗ್ಲಿ ಯಾರು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರೆ. ಓಕೆ, ಸೊ ಭಾರತದ ರಾಷ್ಟ್ರಪತಿಗಳು ಸೊ ಅವ್ರನ್ನ ಓಕೆ ನೇಮಿಸ್ತಾರೆ. ಫೈನ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ದೆನ್ ಮುಂದಿನ ಪ್ರಶ್ನೆಯಲ್ಲಿ ನೋಡೋದಾದ್ರೆ ನೋಡ್ರಿ, ಸೊ ಏಪ್ರಿಲ್ 8 ಏಪ್ರಿಲ್ 1929ರಲ್ಲಿ ಭಗತ್ ಸಿಂಗ್ ಹಾಗೂ ಬಟುಕೇಶ್ವರ ದತ್ತರವರು ಎಲ್ಲಿ ಬಾಂಬ್ ಅನ್ನ ಎಸೆದಿದ್ದರು ಅಂತ ಕೇಳ್ತಾರೆ. ಓಕೆ, ನೋಡ್ರಿ ಯಾವಾಗ 1929ರೊಳಗ ಸೊ ಭಗತ್ ಸಿಂಗ್ ಹಾಗೂ ಬಟುಕೇಶ್ವರ ದತ್ತರವರು ಎಲ್ಲಿ ಬಾಂಬ್ ಎಸೆದಿದ್ರು ಅಂತಂದ್ರ, ಸೊ ನೋಡ್ರಿ ಕೇಂದ್ರೀಯ ವಿಧಾನಸಭೆ. ಓಕೆ, ಕೇಂದ್ರೀಯ ವಿಧಾನಸಭೆ ನೋಡ್ರಿ ಎಲ್ಲಿಪ್ಪ ಅಂತಂದ್ರ ದೆಹಲಿ ಒಳಗೆ. ಓಕೆ, ಸೊ ಕೇಂದ್ರೀಯ ವಿಧಾನಸಭೆ ಎಲ್ಲಿಪ್ಪ ಅಂದ್ರ ದೆಹಲಿ ಒಳಗೆ. ನೋಡ್ರಿ ಪ್ರಸ್ತುತ ಏನಪ್ಪಾ ಅಂತಂದ್ರೆ ಈಗ ಅಲ್ಲಿ ಸಂಸತ್ ಭವನ ಇದೆ. ಓಕೆ, ಸೊ ಪ್ರಸ್ತುತವಾಗಿ ಸಂಸತ್ ಭವನ ಇದೆ. ನೋಡ್ರಿ ಅವಾಗ 1929 ನೋಡ್ರಿ, ಸೊ ಈ ರೀತಿ ಕ್ವಶನ್ ಕೂಡ ಕೇಳಿದಾರ ಹಿಸ್ಟ್ರಿಗೆ ಸಂಬಂಧಪಟ್ಟಂಗ. ಓಕೆ, ಸೊ ಎಲ್ಲಿ ಬಾಂಬ್ ಒಗೆದಿದ್ರು ಅಂತೇಳಿ. ಫೈನ್. ಸೊ ದೆನ್ ನೆಕ್ಸ್ಟ್ ಮುಂದಿನ ನೋಡ್ರಿ 2023ರಲ್ಲಿ ಗ್ರೇಟ್ ಎಮಿಗ್ರೆಂಟ್ಸ್. ಓಕೆ, ಎಮಿಗ್ರೆಂಟ್ಸ್ ಅಂತಂದ್ರೆ ನೋಡ್ರಿ ಏನಂತೀವಿ ನಾವು, ಒಂದು ಬೇರೆ ದೇಶದ ನಾಗರಿಕರು. ಓಕೆ, ಸೊ ಬೇರೆ ದೇಶದ ನಾಗರಿಕರು ನೋಡ್ರಿ. ಸೊ ಅದ್ರಾಗೂ ಕೂಡ ಏನಂತ ಹೇಳ್ತಾರೆ, ಗ್ರೇಟ್ ಎಮಿಗ್ರೆಂಟ್ಸ್. ಸೊ ಪಟ್ಟಿಯಲ್ಲಿ ಯಾವ ಭಾರತೀಯ ಮೂಲದ ಅಮೆರಿಕನರನ್ನು ಸೇರಿಸಲಾಯಿತು ಅಂತ ಕೇಳ್ತಾರೆ. ಓಕೆ, ನೋಡ್ರಿ ಸೊ ಕ್ವಶನ್ ನೋಡ್ರಿ ಅರ್ಥ ಮಾಡ್ಕೊಳ್ರಿ, ಭಾರತೀಯ ಮೂಲದ ಅಮೆರಿಕನ್. ಓಕೆ, ಸೊ ದೆನ್ ಭಾರತೀಯ ಮೂಲದ ಅಮೆರಿಕನ್. ಓಕೆ, ಅಮೆರಿಕನ್ ರನ್ನು ಸೇರಿಸಲಾಯಿತು ಅಂತ ಹೇಳ್ತಾರೆ. ಸೊ ಆನ್ಸರ್ ನೋಡ್ರಿ ಏನಿದೆ ಅಂತಾರ,
ಅಜಯ್ ಭಾಂಗ್. ಓಕೆ, ಸೊ ಅಜಯ್ ಭಾಂಗ್ ಅನ್ನುವಂತ ಆನ್ಸರ್ ಬರ್ತದೆ. ಸೊ ದೆನ್ ಮುಂದಿನ ಪ್ರಶ್ನೆ, ಓಕೆ, ಇದು ವರಾಹ ಮಿಹಿರ್ನ ಪಂಚ ಸಿದ್ಧಾಂತಿಕದಲ್ಲಿ ಎಷ್ಟು ಭಾಗಗಳನ್ನ ವಿವರಿಸಲಾಗಿತ್ತು ಅಂತ ಕೇಳ್ತಾರೆ. ಓಕೆ, ಸೊ ದೆನ್ ಹಾಗಾದ್ರೆ ವರಾಹ ಮಿಹಿರ್ನಲ್ಲಿ ಸೊ ಒಟ್ಟು ನೋಡ್ರಿ 5 ಭಾಗಗಳನ್ನ ವಿವರಿಸಲಾಗಿದೆ ಅಂತ ಸೊ ಹೇಳ್ಬೋದು. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ, ಓಕೆ, ಮ್ಯಾಂಡ್ಲೀವ್ ಅವರ ಆವರ್ತಕ ಕೋಷ್ಟಕವು ಯಾವುದನ್ನು ಆಧರಿಸಿದೆ ಅಂತ ಹೇಳ್ತಾರ. ಹಾಗಾದ್ರೆ ದ ಆನ್ಸರ್ ಏನಪ್ಪಾ ಅಂತ ನೋಡ್ರಿ, ಪರಮಾಣು ದ್ರವ್ಯರಾಶಿ. ಓಕೆ, ಸೊ ದ ಆನ್ಸರ್ ಇಸ್ ಪರಮಾಣು ದ್ರವ್ಯರಾಶಿ. ಸೊ ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ನೋಡ್ರಿ, ಈ ನಿರುದ್ಯೋಗ ದರವನ್ನು ಹೇಗೆ ಅಳೆಯಲಾಗುತ್ತದೆ ಅಂತ ಹೇಳ್ತಾರೆ. ಓಕೆ, ನೋಡ್ರಿ ನಿರುದ್ಯೋಗ ದರವನ್ನ ಹೇಗೆ ಅಳೆಯಲಾಗ್ತದೆ ಅಂತಾರ. ಸೊ ನೋಡ್ರಿ, ಒಟ್ಟು ನಿರುದ್ಯೋಗಿಗಳ ಸಂಖ್ಯೆಯನ್ನ, ಓಕೆ, ಸೊ ಏನಪ್ಪಾ ಅಂದ್ರ ನಿರುದ್ಯೋಗಿಗಳ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ಭಾಗ ಮಾಡ್ಬೇಕು. ಎಲ್ಲಪ್ಪ ಅಂದ್ರ ಸೊ ಕಾರ್ಮಿಕ ಬಲದಲ್ಲಿರುವ ಒಟ್ಟು ಜನರ ಸಂಖ್ಯೆಯಿಂದ ಅಂತ ಹೇಳ್ತಾರೆ. ಓಕೆ, ಸೊ ದೆನ್ ಕಾರ್ಮಿಕ ಬಲದಲ್ಲಿರುವ ಒಟ್ಟು ಜನರ ಸಂಖ್ಯೆಯಿಂದ ಭಾಗಿಸೋದರಿಂದ ನಮಗೆ ಏನ್ ಸಿಗ್ತೈತಿ ಅಂತಾರ, ಒಂದು ನಿರುದ್ಯೋಗ ದರವನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನಾವು ಈ ರೀತಿಯಾಗಿ ಸೊ ಕಂಡುಹಿಡಿಬಹುದು. ಓಕೆ, ಸೊ ದೆನ್ ಸೊ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ನೋಡ್ರಿ, ಸೊ ಏನಪ್ಪಾ ಅಂದ್ರ ಎಸ್, ಸೊ ಇಲ್ಲಿಗೆ ನೋಡ್ರಿ, ಸೊ ಒಂದು 18ರಿಂದ 19 ಕ್ವಶನ್ಗಳು ನಮಗೆ ಲಭ್ಯ ಆಗಿದ್ದು. ಸೊ ಆ 18ರಿಂದ 19 ಕ್ವಶನ್ಗಳನ್ನ ನಾನು ನಿಮಗೆ ಸೊ ಇಲ್ಲಿ ತೋರಿಸಿದ್ದೀನಿ. ಸೊ ದೆನ್ ಇದೇ ರೀತಿಯಾದಂತ ಸೊ ಬೇರೆ ಬೇರೆ ಪ್ರಶ್ನೆಗಳನ್ನ ಸೊ ಬೇರೆ ಬೇರೆ ರೀತಿಯಲ್ಲಿ ನೀವು ಕೂಡ ಏನಪ್ಪಾ ಅಂತ ಸ್ಟಡಿ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಕ್ವಶನ್ ಹೇಳಿ ಬರಂಗಿಲ್ಲ, ನಿಮಗೊಂದು ಅಂದಾಜು ಸಿಗ್ತಾ ಇದೆ. ಓಕೆ, ಈ ಒಂದು ಅಂದಾಜಿನ ಮುಖಾಂತರ ನೀವು ಏನ್ ಮಾಡ್ಬೇಕು, ಸೊ ಆನ್ಸರ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕಾಗಿ ನೀವು ಓದದೇ ಇದ್ರೆ ಸೊ ಡೆಫಿನೆಟ್ಲಿ ಆಗಿ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಓಕೆ, ಸೊ ಹಾಗಾಗಿ ಅದು ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ಒಂದು ಶಿಫ್ಟ್ ನ ಕ್ವಶನ್ಗಳನ್ನ ಮುಗಿಸ್ತೀನಿ. ಅಗೇನ್ ಸೊ ನಮಗೆ ಮುಂದಿನ ಶಿಫ್ಟ್ ನ ಕ್ವಶನ್ಗಳು ಲಭ್ಯವಾದ್ರೆ ಸೊ ದೆನ್ ಡೆಫಿನೆಟ್ಲಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಅಗೇನ್ ಮುಂದಿನ ಪ್ರಶ್ನೆಗಳನ್ನ ತಗೊಂಡ್ ಬರ್ತೀನಿ. ಅದ್ರ ಜೊತೆ ಸೊ ರೀಸನಿಂಗ್ ಆಗ್ಲಿ, ಮ್ಯಾಥ್ಸ್ ಆಗ್ಲಿ, ಅಥವಾ ಗ್ರಾಮರ್ಗೆ ಸಂಬಂಧಪಟ್ಟಂತ ಕ್ವಶನ್ಗಳು, ಸೊ ಅಥವಾ ನಿಮ್ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಸೊ ಪ್ಲೀಸ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವ ತರ ಕ್ವಶನ್ಸ್ ಬಂದಿದ್ವು ಅಂತ ಹೇಳಿದ್ರೆ ನಾವು ಆ ಕ್ವಶನ್ಸ್ ಅನ್ನ ಸೊ ಇಲ್ಲಿ ಸಾಲ್ವ್ ಮಾಡಿ ಸೊ ನಿಮ್ಮ ಒಂದು ಸ್ನೇಹಿತರಿಗಾಗ್ಲಿ ಅಥವಾ ನಿಮಗಾಗ್ಲಿ ಮುಂದಿನ ಶಿಫ್ಟ್ ಇದ್ರೆ ಸೊ ದೆನ್ ಡೆಫಿನೆಟ್ಲಿ ನಿಮಗೂ ಕೂಡ ಹೆಲ್ಪ್ ಆಗ್ತದೆ. ಹಾಗಾದ್ರೆ ಫ್ರೆಂಡ್ಸ್, ಸೊ ರೀಸನಿಂಗ್ ಅಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ, ಸೊ ದೆನ್ ಯಾವೆಲ್ಲ ಪ್ರಶ್ನೆಗಳನ್ನ ಯಾವ್ಯಾವ ಚಾಪ್ಟರ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಸೊ ನಾವ್ ಏನಪ್ಪಾ ಅಂತಾರೆ ಒಂದು ನಮ್ಮ ರೀಸನಿಂಗ್ ಸ್ಪೆಷಲಿಸ್ಟ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ನಾನು ಪೂರ್ತಿಯಾಗಿ ವಿವರಿಸಿದ್ದೀನಿ. ಸೊ ದೆನ್ ನೀವು ಆ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ರೆ ಸೊ ರೀಸನಿಂಗ್ ಅಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ಸೊ ನೀವು ನೋಡ್ಬೋದು. ಸೊ ದೆನ್ ಹಾಗಾದ್ರೆ ಸೊ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ ಅನ್ನ ಸೊ ನೀವು ತಪ್ಪದೆ ನೋಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಸೊ ದೆನ್ ಶೇರ್ ಮಾಡಿ.